ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಮಂಜುಳಾ ಬಾಬು ಸುಬ್ಬಣ್ಣವರ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು. ಈ ಚಟುವಟಿಕೆಯಲ್ಲಿ ನಾನು ನ್ಯೂಟನ್ನ ಬೆಳಕಿನ ಪುನರ್ ಸಂಯೋಜನೆಯನ್ನು ತಿಳಿಸಿಕೊಡುತ್ತಿದ್ದೇನೆ. ಬಿಳಿಯ ಬೆಳಕು ಪಟ್ಟಕದ ಮೂಲಕ ಹಾದು ಹೋದಾಗ ಪತನ ಕಿರಣಕ್ಕೆ ಸಂಬಂಧಿಸಿದಂತೆ ಪ್ರತಿಬಣ್ಣವು ತನ್ನದೇ ಆದ ಕೋನದಿಂದ ಬಾಗುತ್ತದೆ. ಕೆಂಪು ಬಣ್ಣವು ಕನಿಷ್ಠವಾಗಿ ಬಾಗಿದರೆ ನೇರಳೆ ಬಣ್ಣವು ಗರಿಷ್ಠವಾಗಿ ಬಾಗುತ್ತದೆ. ಆದ್ದರಿಂದ ಪ್ರತಿಬಣ್ಣವು ತನ್ನದೇ ಆದ ಕೋನದಿಂದ ಬೇರೆ ಬೇರೆ ಪಥಗಳಲ್ಲಿ ಹೊರಹೊಮ್ಮುತ್ತವೆ. ಸರ್ ಐಸಾಕ್ ನ್ಯೂಟನ್ ರವರು ಸೂರ್ಯನ ಬೆಳಕಿನ ರೋಹಿತವನ್ನು ಪಡೆಯಲು ಗಾಜಿನ ಪಟ್ಟಕವನ್ನು ಬಳಸಿಕೊಂಡು ಮತ್ತೊಂದು ಸಮರೂಪಿ ಪಟ್ಟಕವನ್ನು ಬಳಸಿಕೊಂಡರು. ಮೊದಲ ಪಟ್ಟಕದಲ್ಲಿ ಬಿಳಿಯ ಬೆಳಕಿನ ಕಿರಣವನ್ನು ಹಾಯಿಸಿ ಅದರಿಂದ ಹೊರಬರುವ 7 ಬಣ್ಣಗಳ ಪಟ್ಟಿಯನ್ನು ಅಥವಾ ರೋಹಿತವನ್ನು ಪಕ್ಕದಲ್ಲೇ ಇರಿಸಿದ ತಲೆ ಕೆಳಗಾದ ಪಟ್ಟಕದ ಮೂಲಕ ಹಾಯ್ದು ಹೋಗಲು ಅವಕಾಶ ಮಾಡಿದರು. ತಲೆ ಕೆಳಗಾದ ಪಟ್ಟಕದ ಮೂಲಕ ಹಾಯ್ದು ಹೋದ ರೋಹಿತವು ಪಟ್ಟಕದ ಇನ್ನೊಂದು ಕಡೆಯಿಂದ ನಿರ್ಗಮಿಸುವ ಬೆಳಕು ಬಿಳಿಯ ಬಣ್ಣದಾಗಿರುತ್ತದೆ. ಇದರಿಂದ ನ್ಯೂಟನ್ ರವರು ಸೂರ್ಯನ ಬೆಳಕಿನ ಕಿರಣವು 7 ಬಣ್ಣಗಳನ್ನು ಹೊಂದಿದೆ ಎಂದು ತೀರ್ಮಾನಿಸಿದರು. ಧನ್ಯವಾದಗಳು.